ಈಗ ಮತ್ತೆ ಹೊಸದಾಗಿ ಸಮೀಕ್ಷೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಆಯ್ತು. ಒಂದ್ ಸಲ ಹೆರಿಗೆ ಆಯ್ತು, ಇನ್ ಬಸ್ರಿ ಆಗದಾಗ ಹೆಂಗ್ರಿ ಎರಡನೇ ಸಲ ಹೆರಿಗೆ ಮಾಡಿಸ್ತೀರಿ? ರಿಪೋರ್ಟ್ ಬಂದಿದೆ ಕೈಗೆ, ಈಗ ಎರಡನೇ ಸಲ ಜನಗಣತಿ ಮಾಡಿದ್ರೆ ಏನ್ ನಿಮಗೆ ತಲೆ ಜಾಸ್ತಿ ಆಗ್ತಾವ? ಜಾಸ್ತಿ ಆಗ್ತಾವ. ದುರ್ದೈವ ಇವರಲ್ಲಿ ಸಿದ್ದರಾಮಯ್ಯನವರ ಅಸಹಾಯಕರಾದ್ರು, ಹೈಕಮಾಂಡ್ ಮಾಡಿಸಿರೋದಂತ ಅವರೇ ಹೇಳಿದ್ದಾರೆ. ನೀವು ಮುಖ್ಯಮಂತ್ರಿಗಳು, ನೀವು ಹೇಳ್ಬೇಕಾಯ್ತು, ನೋ ಡಿಸಿಷನ್ ತಗೊಂಡಾಗಿದೆ, ರಿಪೋರ್ಟ್ ಬಂದಾಗಿದೆ. ಇಲ್ಲಿ ಯಾರೋ ಶಿವಶಂಕರ ಬೇಡವ ಅಂತ ಹೇಳಿದ ತಕ್ಷಣಕ್ಕೆ ಎರಡನೇ ಸಲ ಮಾಡಿ ಅವ್ರ ಕೈಯಲ್ಲಿ ದುಡ್ಡು ಕಟ್ಟಿಸ್ಕೊಳ್ಳಿ. ಕೋರ್ಟ್ ನಲ್ಲಿ ಹೇಳ್ತಾರೆ, ಇವತ್ತು ಕೋರ್ಟ್ಗೆ ಒಂದು ಫೀಸ್ ಇದೆ, ನೀವು ಅಪೀಲು ಸಮಂಜಸವಾದಂತ ಅಪೀಲ್ ಇಲ್ಲದ್ರೆ ಪೂರಾ ಖರ್ಚು ಕೊಡಿ ಅಂತಾರೆ. ಈ ಎರಡನೇ ಜನಗಣತಿ ಖರ್ಚು ಕೊಟ್ಟು ದುಡ್ಡು ಕೊಡೋರು ಯಾರು? ಈ ಕಾಲದಲ್ಲಿ ಎಷ್ಟು ದುಡ್ಡು ವೇಸ್ಟ್ ಆಗತ್ತಿದು? ಮ್ಯಾನ್ ಪವರ್ ವೇಸ್ಟ್, ಮನಿ ಪವರ್ ವೇಸ್ಟ್. ಈಗಲೂ ಅವಕಾಶ ಇದೆ ಸರ್ಕಾರಕ್ಕೆ. ನೀವು ತೀರ್ಮಾನ ಮಾಡಿದ್ರೆ ದಯವಿಟ್ಟು ಈ ತೀರ್ಮಾನ ನಿಲ್ಲಿಸಿ. ನಾವು ಬಹುಜನ ಸಮಾಜ್ ಪಾರ್ಟಿಯವರು, ರೈತ ಸಂಘದವರು, ಎಲ್ಲ ಸಂಘಟನೆಗಳು ಇದಕ್ಕೆ ಬದ್ಧವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಇದು ರಿಪೋರ್ಟ್ ಬಂದ್ರಿಂದ ಯಾವುದೇ ಜಾತಿಗೆ ನುಕ್ಸಾನ ಆಗಿಲ್ಲ, ಯಾವುದೇ ಜಾತಿಗೆ ಲಾಭನೂ ಆಗಿಲ್ಲ. ನನ್ನ ಮಕ್ಕಳೆಷ್ಟು ಅಂತ ಹೇಳಿದ್ದಾರೆ, ಅದು ಹೇಳಿದ್ರೆ ಲಾಭ ಏನು ನುಕ್ಸಾನ ಏನು? ಗೌರ್ಮೆಂಟ್ ರಿಪೋರ್ಟ್ ತಗೊಂಡು ಇಬ್ರಾಹಿಂ ಸಾಹೇಬ್ರಿಗೆ ಇಷ್ಟು ಮಕ್ಕಳಿದೆ ಅಂತ ಹೇಳಿ ರಿಪೋರ್ಟ್ ಕೊಟ್ಬಿಟ್ರೆ ಅದೇನಾದ್ರು ಇಬ್ರಾಹಿಂ ಸಾಹೇಬ್ರಿಗೆ ಲಾಭ ಆಗತ್ತಾ, ನಷ್ಟ ಆಗತ್ತಾ? ಈ ಜಾತಿ ಇಷ್ಟಿದೆ, ಈ ಜಾತಿ ಇಷ್ಟಿಲ್ಲ ಅಂತ ಹೇಳಿದ್ರೆ ಲಾಭ ಆಗತ್ತಾ, ಇಷ್ಟು ನಷ್ಟ ಆಗತ್ತಾ? ಜಾತಿ ಆಧಾರದ ಮೇಲೆ ಏನಾದ್ರು ಕೆಲಸ ಕೊಡ್ತಾ ಇದಾರ? ಇಲ್ಲ. ಬಟ್ ಬೇರೆ ಸಮಾಜಗಳಿಗೂ ಕಣ್ತರಿತಕ್ಕಂಥದಕ್ಕೆ ಒಂದು ಅವಕಾಶ ಇತ್ತು. ಎಸ್, ನಾವು OBC ಹಿಂದುಳಿದವರು ಇಷ್ಟು ಜನ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದ್ದೀವಿ, ಇವತ್ತು ನಮಗೂ ಇಷ್ಟು ಸಂಖ್ಯೆ ಇದೆ, ಅಭಿಮಾನ ಪಡ್ತಕ್ಕಂಥದ್ದು, ಅದ್ರಲ್ಲಿ ದುಃಖ ಪಡ್ತಕ್ಕಂಥದ್ದು ಇಲ್ಲ. ಸಿದ್ದರಾಮಯ್ಯ ಫುಲ್ ಮೂಗ್ದಾರ ಆಗ್ಬಿಟ್ಟಿದ್ದಾರೆ. ಅದೇ ಸಿದ್ದರಾಮಯ್ಯ ಇಲ್ಲ, 2013 ಸಿದ್ದರಾಮಯ್ಯ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಹೌದು, ಒಬ್ಬಾರ್ದಾಗಿತ್ತು. ಅವರು ನಾನಾಗಿದ್ರೆ ಒಪ್ತಿರ್ಲಿಲ್ಲ. ಗುಜರಾತ್ ಪ್ರೈಮ್ ಮಿನಿಸ್ಟರ್ ಇದ್ದಾಗ 2-3 ಡಿಸಿಷನ್ಗಳಿಗೆ ಗನ್ನನೂರ್ ಏರ್ಪೋರ್ಟ್ ಕೊಡಬಾರ್ದು ಅಂತ ನಾನು ಹೇಳ್ದಾಗ ಕೊಡ್ತೀನಿ, ಮಿನಿಸ್ಟರ್ ನಾನು, ನೀನ್ ಪ್ರೈಮ್ ಮಿನಿಸ್ಟರ್ ಅಷ್ಟೇ, ನೀನ್ ಕ್ಯಾಪ್ಟನ್ ಹೊರತು ನನಗೇನ್ ಪವರ್ ಇದೆ, ನಿಮಗೂ ಅದೇ ಪವರ್. ಕೊನೆ ಕಣ್ಣೂರ್ ಏರ್ಪೋರ್ಟ್ ನಾನು ಕೊಟ್ಟೆ. ಅದೇ ರೀತಿ ಬಾಂಬೆ ಏರ್ಪೋರ್ಟ್ ಅಥಾರಿಟಿಯಲ್ಲಿ 5,000 ಜನ ಕಾರ್ಮಿಕರನ್ನ ರೆಗ್ಯುಲರೈಸ್ ಮಾಡೋದಿತ್ತು. ಎಲ್ಲ ಶೆಡ್ಯೂಲ್ ಕಾಸ್ಟ್ OBC ಕಾರ್ಮಿಕರು. ಒಂದೇ ಆರ್ಡರ್ನಲ್ಲಿ ಅವ್ರು 5,000 ಜನಕ್ಕೂ ರೆಗ್ಯುಲರೈಸ್ ಮಾಡಿದೆ. ಫೈನಾನ್ಸ್ ಅಬ್ಜೆಕ್ಷನ್ ತೆಗೆದು ನಾಳೆ ಏರ್ಪೋರ್ಟ್ ಅಥಾರಿಟಿಯಲ್ಲಿ ದುಡ್ಡಿದೆ, ಮಿನಿಸ್ಟರ್ ನಾನು, ಡಿಸಿಷನ್ ನಮ್ದು, ನಿಮಗೆ ಹೇಳ್ತಕ್ಕಂಥ ಅವಕಾಶ ಇಲ್ಲ. ಅವರ ಸೂಚನೆಯನ್ನ ತಳ್ಳಾಕ್ ಮಾಡಿದೆ. ಯಾವತ್ತು ಸಿದ್ದರಾಮಯ್ಯನವರು ಡಿಸಿಷನ್ ತಗೊಳ್ತಕ್ಕಂಥವ್ರು ಇವತ್ತು ಯಾಕೆ ಹಿಂಗ್ ಜರ್ದಿದ್ದಾರೆ, ನನಗೆ ಭಾರಿ ಮನಸ್ಸಿಗೆ ನೋವಾಯ್ತು. ಸ್ವಾಭಿಮಾನ ಬೇಕು, ಸ್ಥಾನ ಮುಖ್ಯ ಅಲ್ಲ, ಮಾನ ಮುಖ್ಯ. ಆ ಸ್ಥಾನ ಇಟ್ಕೊಂಡು ಏನ್ ಮಾಡ್ತೀರಿ? ಆ ಸ್ಥಾನಕ್ಕೆ ಮಾನ ಇಲ್ದಿದ್ರ ಮೇಲೆ ಪ್ರಧಾನಮಂತ್ರಿ ಅಲ್ಲ, ದೇಶದ ರಾಷ್ಟ್ರಪತಿ ಪಟ್ಟ ಕೊಟ್ಟರು ಕೂಡ ಸ್ವೀಕರಿಸ್ತಕ್ಕಂಥದ್ದಲ್ಲ. ಆದ್ರಿಂದ ನೀವು ಪುನರ್ವಿಚಾರಣೆ ಮಾಡಿ ಇದನ್ನ ನಿಲ್ಲಿಸ್ತಕ್ಕಂಥದ್ದು ಉತ್ತಮ ಅನ್ನಕ್ಕಂಥದ್ದು ನನ್ನ ಭಾವನೆ. ಕಾಂಗ್ರೆಸ್ನ ಕೆಲವರು ತಗೊಂಡೋಗಿ ಹೈಕಮಾಂಡ್ಗೆ ವರದಿ ಕೊಟ್ಟು ರಿಪೋರ್ಟ್ ಮಾಡಿ ಈ ತರದ್ದು ಪ್ರಬಲ ಸಮುದಾಯದ ನಾಯಕರು ತಪ್ಪು. ಕಾಂಗ್ರೆಸ್ ಪ್ರಬಲ ಸಮುದಾಯಕ್ಕಿರೋದು ಒಂದೇ ಓಟು, ಹಿಂದುಳಿದ ಸಮಾಜಕ್ಕಿರೋದು ಒಂದೇ ಓಟು, 2 ಓಟ್ ಇಲ್ಲ. ಎಷ್ಟು ಸಂಖ್ಯೆ ಇದೆ ಪ್ರಬಲ ಸಮಾಜದಲ್ಲಿ? ಜನಗಣತಿ ಪ್ರಕಾರ ಗೊತ್ತಾಗ್ಬಿಡ್ತಲ್ಲ. ಈಗೆಲ್ಲ ಹಿಂದುಳಿದವರು, OBC ದಲಿತರು ಒಂದಾಗ್ಬಿಟ್ರೆ ಇವ್ರು ಏನಿರ್ತಾರೆ, ಏನಿರಲ್ವಲ್ಲ. ಅಂದ್ರೆ ಬೇರೆ ಸಮಾಜದವ್ರು ನೀವು ಒಂದಾಗಿ ಅನ್ನಕ್ಕಂತ ಒಂದು ಸೂಚನೆ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತಿನ ದಿವಸ ಈ ಪುನರ್ಜನಗಣತಿ ಮಾಡ್ತಕ್ಕಂಥದಕ್ಕೆ ಹೊರಟಿದೆ. ಮಲಗಿದ್ದಂತ ಸಮಾಜದವನ್ನ ಎಬ್ಬರಿಸ್ಕೊಂಡಿಸ್ಬಿಟ್ರಿ ನೀವು. ಇಲ್ಲಿ ಯಾರು ಬೇರೆ ಸಮಾಜದವ್ರು ನಮ್ಮ ಸಮಾಜ ಜಾಸ್ತಿ ಇದೆ ಅಂತ ಹೇಳಿ ಟಮಟೆ ಬಾರಿಸಿ ಯಾರು ಬಜಾರ್ನಲ್ಲಿ ಮೆರವಣಿಗೆ ಮಾಡಲಿಲ್ಲ. ರಿಪೋರ್ಟ್ ಬಂತು, ಒಳ್ಳೇದು ಅಂದ್ರು ಆಯ್ತು. ಒಂದೇ ಸಮಾಜಕ್ಕೆ ಇದ್ರಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ದಲಿತರಿಗೆ, STಗೆ. ಅವ್ರ ಜನಸಂಖ್ಯೆ ಜಾಸ್ತಿ ಆದ್ರೆ ಅದಕ್ಕೆ ಅನುಗುಣವಾಗಿ ಅವ್ರಿಗೆ ಸೀಟ್ ಸಿಗತ್ತೆ.
ಸಾಬ್ರಿಗೂ ಉಪ್ಪಾರಿಗೂ ಕುರುಬರಿಗೆ ಸಿಕ್ಕಿದ್ದೇನು ಏನೂ ಇಲ್ಲ. ಸೊ ಹಾಗಾಗಿ ನಾವ್ ಯಾರು ಅದರಿಂದ ಆತಂಕ ಪಡ್ಬೇಕಾದಂಥದ್ದಿಲ್ಲ, ಖುಷಿ ಪಡ್ಬೇಕಾದಂಥದ್ದು ಇಲ್ಲ. ಆದ್ರಿಂದ ಇದನ್ನ ನೀವು ಮಾಡದೇ ಇದ್ರೆ ರಾಜ್ಯಾದ್ಯಂತ ನಾವೇ ಚಳವಳಿ ಶುರು ಮಾಡ್ಬೇಕಾಗತ್ತೆ. ನನ್ನ ಮಾರ್ಸಂದ್ರ ಮುನಿಯಪ್ಪ 7ನೇ ತಾರೀಕಿಗೆ ಪಾಪ ಅವ್ರ ಮಗ ತೀರ್ಕೊಂಡು 17ನೇ ತಾರೀಕು ಜಯಂತಿ ಇದೆ. ಅದ್ ಮುಗಿದ್ಮೇಲೆ ನಾವು ರೈತ ಸಂಘ, ಕೋಟಹಳ್ಳಿ ಚಂದ್ರಶೇಖರ್ ಎಲ್ಲರೂ ಸೇರಿ RPIದವರು, ಬಹುಜನ ಸಮಾಜದವರು ಎಲ್ಲ ಕೂಡಿ ಕರ್ನಾಟಕ ನವನಿರ್ಮಾಣದ ಆಶ್ರಯದಲ್ಲಿ ಚಳವಳಿ ಕರ್ನಾಟಕದಾದ್ಯಂತ ನಾವು ಮಾಡ್ತೀವಿ. ಇದನ್ನ ಸ್ಪಷ್ಟವಾಗಿ ನಿಮ್ಮ ಮುಖಾಂತರ ಇವತ್ತು ಮೆಸೇಜ್ ಅನ್ನು ಕೊಡ್ತಾ ಇದ್ದೀನಿ ನಾನು. ಆಮೇಲೆ ಈ ವಿಚಾರದಲ್ಲಿ ಸರ್ ಏರ್ ಕ್ರಾಶ್ ಆಯ್ತಲ್ಲ, ಅದರಲ್ಲಿ ಮೋದಿ ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಮೋದಿಗೆ ಏನ್ರಿ ಸಂಬಂಧ ಇದು? ಅದಕ್ಕಾದ್ರೆ ರಾಜೀನಾಮೆ ಕೊಡಿ ಅಂತ ಕೇಳಕ್ ಒಂದು ಅರ್ಥವಿದೆ. ಯಾರದ್ದು ಹೆರಿಗೆ ಆಯ್ತು, ಯಾರೋ ಸತ್ರು, ನೀನ್ ರಾಜೀನಾಮೆ ಕೊಡೋದು ಇವ್ರು ಹೋಗಿದ್ರ ಅಲ್ಲಿಗೆ? ಇವ್ರೇನ್ ಪೈಲಟ್ ಅಥವಾ ಇವ್ರದ್ದೇನಾದ್ರೂ ಉಸ್ತುವಾರಿ ಇತ್ತ ಅಲ್ಲಿ? ಫಸ್ಟ್ ಸಿವಿಲ್ ಏವಿಯೇಷನ್ ಮಿನಿಸ್ಟರ್, ಲೆಟ್ ಹಿಮ್ ಹಿ ಆನ್ಸರ್ ಇಟ್. ಮೋದಿಗೂ ಇದಕ್ಕೆ ಸಂಬಂಧವಿಲ್ಲ. ಸುಮ್ಮನೆ ರಾಜಕೀಯವಾಗಿ ವಿರೋಧ ಇದ್ದೀವಿ, ನೀವು ರಾಜೀನಾಮೆ ಕೊಡು ಅಂತ ಹೇಳಿದ್ರಲ್ಲ ಅರ್ಥವಿಲ್ಲ. ಐ ಆಮ್ ನಾಟ್ ಎ ಪರ್ಸನ್ ಟು ಆಸ್ಕ್ ಆಲ್ ದಿಸ್ ಥಿಂಗ್ಸ್. ವಿಧ್ವಂಸಕ ಕೃತ್ಯ ಆಗಿರ್ಬೋದು ಅಂತ ಕೂಡ ತಾವು ಹೇಳಿದ್ರಿ. ಹೌದು, ಯಾಕಂದ್ರೆ 60 ಸೆಕೆಂಡಲ್ಲಿ ಇದು ಆಗಿರ್ಬೇಕಾರೆ ಏನಾಗಿದೆ ಗೊತ್ತಾಗಬೇಕಲ್ಲ. ಬರ್ಲಿಟ್ ಆಗಿಲ್ಲ, ಗ್ರೌಂಡ್ ಇಂಜಿನಿಯರ್ ನಿಮಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ಕ್ಯಾಪ್ಟನ್ಸ್ಗಳು ಕ್ಲಿಯರೆನ್ಸ್ ತಗೊಂಡು, ಏರ್ ಟ್ರಾಫಿಕ್ ಕಂಟ್ರೋಲ್ ಕ್ಲಿಯರೆನ್ಸ್ ತಗೊಂಡು ಹಾರಿದ್ದಾರೆ. ಹಾರಿದ 60 ಸೆಕೆಂಡಿಗೆ ಇಂಜಿನ್ ಸ್ಟಾರ್ಟ್ ಆಗ ಇಂಜಿನ್ ಪವರ್ ಸಿಗಲಿಲ್ಲ, ಮಧ್ಯದಲ್ಲೇ ಇಂಜಿನ್ ಫೇಲ್ಯೂರ್ ಆಗ್ಬಿಡ್ತು. 1 ನಿಮಿಷದಲ್ಲಿ ಇಂಜಿನ್ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರೆ ವಾಟ್ ಈಸ್ ದಿಸ್? ಗ್ರೌಂಡ್ ನಲ್ಲಿ ಪೈಲಟ್ ಚೆಕ್ ಮಾಡ್ಕೋತಾನೆ ಇಂಜಿನ್ ಸಾಮರ್ಥ್ಯ ಏನಿದೆ, ಇದೆಲ್ಲ ಚೆಕ್ ಮಾಡೇನೆ ಅವನು ಬಟನ್ ಆನ್ ಮಾಡ್ತಕ್ಕಂಥದ್ದು. ಆಟೋಮೆಟಿಕ್ ಲ್ಯಾಂಡಿಂಗ್ ಸಿಸ್ಟಮ್, ಟೇಕ್ ಆಫ್ ಸಿಸ್ಟಮ್ ಕೊಡ್ತಕ್ಕಂಥದ್ದು. ಯಾಕಂದ್ರೆ ನಾನು ಮಿನಿಸ್ಟರ್ ಆಫೀಸಲ್ಲಿ ಕೂರ್ತಿರ್ಲಿಲ್ಲ, ಪೈಲಟ್ ಹಿಂದ್ಗಡೆ ಸೀಟ್ ನಲ್ಲಿ ಕೂತು ಇದನ್ನ ಕಲ್ತಿದ್ದೇನೆ ನಾನು. ಒಂದು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ಬೇಕು? ಸೇಮ್ INB ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಸ್ಪಾಟ್ ನಲ್ಲಿ ಹೋಗಿ ನಾನು ಕಲ್ತಿದ್ದೀನಿ. ನಾನು ಇದ್ದಾಗ ದೂರದರ್ಶನ 450 ಕೋಟಿ ರೂಪಾಯಿ ಲಾಭ ಮಾಡ್ತು, ಈಗೆಲ್ಲ ನಷ್ಟ. ಅದಕ್ಕೆ ಮೋದಿ ಅವರಿಗೆ ಒಂದೇ ಅಡ್ವೈಸು, ಮಂದಿರ, ಜಾತಿ, ಡ್ರೆಸ್ಸು, ಗಡ್ಡ, ಸಾಬ್ರು, ಟೋಪಿ ಇದು ಬಿಟ್ಬಿಟ್ಟು ದೇಶದ ಆಡಳಿತ ನೋಡಿ. ನಮ್ ಗಡ್ಡಕ್ಕೆ ಯಾಕೆ ಬೆನ್ನತ್ತಿದ್ದೀರಿ? ವಕಫು ಇದಕ್ಕೆ ಯಾಕೆ ಬೆನ್ನತ್ತಿದ್ದೀರಿ? ದೇಶವನ್ನ ನೋಡದೇ ಇದ್ರೆ, ಸಡ್ಲ ಬಿದ್ರೆ ಇದೇ ಪರಿಸ್ಥಿತಿ ಆಗತ್ತೆ. ಸಿದ್ದರಾಮಯ್ಯ, ನಿಮ್ಮ ಸ್ನೇಹಿತರು ಸಿದ್ದರಾಮಯ್ಯ CM ಆಗಿದ್ದಾರೆ, ರೈತರ ಹಂಚಿಕೆ ಸೂತ್ರ ಅನ್ನೋ ತರದ್ದೇನೋ ತುಂಬಾ ದೊಡ್ಡ ಚರ್ಚೆ. ಸಿದ್ದರಾಮಯ್ಯರು ಅದಕ್ಕೆ ಒಪ್ಕೊಳ್ತಾರ ಸರ್? ಸಿದ್ದರಾಮಯ್ಯ ಭೂತದ ಕಂಬ ಇದ್ದಂಗೆ, ಮಂಟಪದೊಳಗಿನ ರಂಗಪ್ಪ ಸಿದ್ದರಾಮಯ್ಯ. ರಂಗಪ್ಪನಿಗೆ ತೆಗೆದ್ರೆ ಇನ್ಯಾರಿಗೆ? ಮುಂದಿನ ನಂದಿ ಪೂಜೆ ಮಾಡ್ತೀರ ನೀವು? ಸಿದ್ದರಾಮಯ್ಯನಿಗೆ ತೆಗಿಯೋ ಪ್ರಶ್ನೆನೂ ಬರಲ್ಲ, ತೆಗೆದ್ರೆ ಸರ್ಕಾರನೂ ಉಳಿಯಲ್ಲ. ಇದನ್ನ ನೀವು ಬರೆದಿಟ್ಕೊಳ್ಳಿ. ಅದ್ರಾಗ ಯಾವ, ನಾನೇನು ಕಾಂಗ್ರೆಸ್ನವನಲ್ಲ, ಇವತ್ತು ಸ್ಪಷ್ಟವಾಗಿ ಹೇಳ್ತೀನಿ, ಯಾರು ಕಾಂಗ್ರೆಸ್ ಅನ್ನ ಮುಂದೆ ಎಳ್ಕೊಂಡು ಹೋಗ್ತಕ್ಕಂಥವ್ರು ಯಾರು ಇಲ್ಲ. ಸಿದ್ದರಾಮಯ್ಯ ನೇತೃತ್ವ ಇದೆ, ಅದು ಹೋಗ್ತಾ ಇದೆ. ಸಿದ್ದರಾಮಯ್ಯ ಬಿಟ್ರು ಅಂತ ಹೇಳಿದ್ರೆ ಮುಗೀತು. ಇರೋ ಒಂದು ಗೂಳಿ, ಆ ಗೂಳಿಗೆ ನೀವು ತೆಗೆದು ಇನ್ನೇನ್ ಮಾಡ್ತಿರ್ತೀರಿ? ಮೇಯೋ ದನಗಳನ್ನ ಇಟ್ಕೋತೀರಾ? ಇಲ್ಲ. ಇವತ್ತು ಸಿದ್ದರಾಮಯ್ಯನವ್ರನ್ನ ತೆಗಿತಾರೆ, ಬದಲಾಯಿಸ್ತಾರೆ. ಇದು ಹಿಂಗೆ ಹೇಳ್ತಾ ಹೋಗ್ಬೋದು. ಇನ್ ಸ್ವಲ್ಪ ದಿವಸ ಆದ್ಮೇಲೆ ಬದಲಾವಣೆ, ಸ್ವಲ್ಪ ದಿವಸ ಆದ್ಮೇಲೆ ರೀಶಫಲ್ ಕೂಡ ಆಗಲಿಲ್ಲ. ಸಿದ್ದರಾಮಯ್ಯನ ಇರೋ ಡಬ್ಬಿಗಳನ್ನೇ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಒಂದ್ ಸಜೆಸ್ಟ್ ಮಾಡ್ತೀನಿ ನಾನು ಸಿದ್ದರಾಮಯ್ಯನವರಿಗೆ, ನೀವು ಕೆಲವು ಬ್ಯಾಡದವ್ರನ್ನ ತೆಗೆದು ಒಳ್ಳೆ ಟೀಮ್ ಅನ್ನ ಸೆಟ್ ಮಾಡ್ಕೊಂಡು ನೀವು ಮುಂದೆ ಉಳಿದಿರೋ 3 ವರ್ಷ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡ್ಬೋದು ನೀವು. ಆ ಭಾಗ್ಯ, ಈ ಭಾಗ್ಯ, ಸೌಭಾಗ್ಯ ಅಂತೇಳಿ ಕಾಂಟ್ರಾಕ್ಟರ್ ದುಡ್ಡು ಕೊಡೋಕೆ ನಿಮ್ಮ ಹತ್ರ ಟ್ರೆಜರಿಯಲ್ಲಿ ದುಡ್ಡಿಲ್ಲ. ದುಡ್ಡನ್ನ ಹ್ಯಾಕ್ ಜಾಸ್ತಿ ಮಾಡಬೇಕು? ನಾನು ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಇದ್ದಾಗ ಏನ್ ಸಜೆಷನ್ ಕೊಟ್ಟು, ಸರ್ಪ್ಲಸ್ ಇರ್ತಿತ್ತು ಬಡ್ಜೆಟ್. ಇವತ್ತು ಈ ಯೋಜನೆಗಳು ಕೊಟ್ಟಿದ್ದೀರಿ, ಎಷ್ಟು ಕೊಟ್ಟಿದ್ದೀರಿ ಯೋಜನೆಗಳಿಗೆ? 50-60 ಸಾವಿರ ಕೋಟಿ ರೂಪಾಯಿ. ಬಾಕಿ ದುಡ್ಡು ಯಾಕೆ?
ಯಾಕೆ ಸ್ವಾವಲಂಬನೆ ಆಗ್ತಾ ಇಲ್ಲ? ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಯ್ತು, GST ಜಾಸ್ತಿ ಆಯ್ತು. ಕೇಂದ್ರದವ್ರ ಜೊತೆಗೆ ಬಿಜೆಪಿ ಅವ್ರನ್ನ ಇಟ್ಕೊಂಡು ನಾವೇನ್ GST ಕಲೆಕ್ಟ್ ಮಾಡಿ ಕೊಡ್ತಾ ಇದೀವಿ ಅದು ಕೊಡ್ಲೇಬೇಕು. ಅದು ಕೊಡದೇ ಇದ್ರೆ ನಾವ್ ನಿಮ್ ವಿರುದ್ಧ ದಂಗೆ ಹೇಳ್ತೀವಿ ಅಂತ ಕರ್ನಾಟಕ ಜನ ಎದ್ದು ನಿಂತ್ಕೊಳ್ಳಿ. ಮೋದಿ ಎಲ್ಲ ಅವ್ರು ಯಾರಿದ್ರು ಕೂಡ ತಲೆಬಾಗಿ ನಮಗ್ ಕೊಡ್ಬೇಕಾದಂತ ಹಕ್ಕು ನಮಗ್ ಕೊಡ್ತೀವಿ. ಸರ್, ಈಗಿರೋ ಸಚಿವರು ಸರಿ ಇಲ್ಲ ಅಂತಾರೆ ಸರ್. ಅಲ್ಲ, ಕೆಲವೊಂದು ಅಲ್ಲಲ್ಲ, ರಾಜಕಾರಣ ನಾನು ಇಂಥವ್ರು ಅಂತವ್ರು ನಾನು ಹೆಸರು ಹೇಳಲ್ಲ. ಒಟ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ಆಕ್ಟಿವ್ ಆಗಿರ್ತಕ್ಕಂಥ ಫೈಲ್ಗಳು, ಡಿಸಿಷನ್ ತಗೊಳ್ತಕ್ಕಂಥ ಮಂತ್ರಿಗಳನ್ನ ಮತ್ತು ವಿರೋಧ ಪಕ್ಷದವರಿಗೆ ಉತ್ತರ ಕೊಡ್ತಕ್ಕಂಥವ್ರು. ಈಗ ಎಷ್ಟು ಸಿದ್ದರಾಮಯ್ಯ ಮೇಲೆ ಟೀಕೆ ಮಾಡಿದ್ರು ಸರ್ಕಾರದ ಮೇಲೆ, ಯಾವ ಮಿನಿಸ್ಟರ್ ಜವಾಬ್ ಕೊಟ್ಟಿದ್ದಾರ್ರಿ? ಯಾರಿಗಾದ್ರೂ ಒಬ್ರಿಗೆ ಮಾತಾಡೋ ಧೈರ್ಯ ಇದೆಯಾ? ಕೆಲವೊಂದ್ಸಲ ಮೂಡೋದ್ ಬಂದ ಯಾರೋ ಮಾತಾಡಿಲ್ಲ, ನಾ ಮಾತಾಡಿದೆ, ಅಯ್ಯೋ ಮಂಗ್ಮುಂಡೆವ ಅದು ಹಿಂಗಲ್ಲ ಹಿಂಗೆ ಅಂತ ಹೇಳಿ. ಇವತ್ತು ಯಾವುದೇ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಸರ್ಕಾರದ ಮಂತ್ರಿಗಳು ಅದಕ್ಕೆ ಉತ್ತರ ಕೊಡ್ಬೇಕು. ದುರ್ದೈವ ಅಸೆಂಬ್ಲಿಯಲ್ಲೂ ಸಿದ್ದರಾಮಯ್ಯನೇ ಡಿಫೆಂಡ್ ಮಾಡ್ಕೋಬೇಕು, ಹೊರಗಡೆನೂ ಅವರೇ ಮಾಡಬೇಕು. ಸೊ ಹಾಗಾಗಿ ಒಳ್ಳೆ ಗಟ್ಟಿಯಾಗಿರ್ತಕ್ಕಂಥ ಮಂತ್ರಿಗಳು ಹಾಕೊಂಡು ಕೆಲಸ ಮಾಡಿ ಟೀಮ್ ಇಟ್ಕೊಂಡು ಮಾಡಿ 3 ವರ್ಷ ಸಕ್ಸಸ್ ಆಗ್ತಿರೋ ಫೇಲ್ಯೂರ್ ಆಗ್ತಿರೋ ಚುನಾವಣೆ ಬಂದಾಗ ನೋಡಿ. ಈಗ ಸಿದ್ದರಾಮಯ್ಯ ಅವ್ರು ಬಿಟ್ರೆ ಸರ್ಕಾರ ಇರೋದಿಲ್ಲ ಅಂತ ಹೇಳಿ ಈಗ DK ಶಿವಕುಮಾರ್ ಅವರು ಕೂಡ ನಂದು ಒಂದು ಲೀಡರ್ಶಿಪ್ ಇದೆ ಅಂತ ಇದ್ದಾರೆ. ಅವರ CM ಆಗ್ಬೇಕು ಇದೆ, ಶಿವಕುಮಾರ್ ಅವರದ್ದು ಲೀಡರ್ ಇದೆ. ಏನ್ ಕೆಲಸಕ್ಕೆ? ಪಕ್ಷ ರೆಡಿಮೇಡ್ ಇರ್ತಕ್ಕಂಥದ್ದು ಮನೇಲಿ ಕುತ್ಕೊಂಡು ಕಾರ್ಯಕರ್ತರಿಗೆ ಅಡಿಗೆ ಮಾಡಿ ಬಡಿಸೋದು ಬೇರೆ. ಈ 7 ಕೋಟಿ ಜನ ಒಂದೊಂದು ಲಕ್ಷನ ಒಂದೊಂದು ಜಾತಿ ಒಂದೊಂದು ಭಾಷೆ ಇದೆಯಲ್ಲ, ಈ ಜನರಿಗೆ ಸುಧಾರಿಸೋದು ಭಾರಿ ಕಷ್ಟ. ಇದಕ್ಕೆ ತಾಳ್ಮೆ ಬೇಕಾಗತ್ತೆ. ಅದ್ರದ್ದು ಅನುಭವ ಇನ್ನು ಶಿವಕುಮಾರ್ ಅವ್ರಿಗೆ ಬರ್ಬೇಕಾಗತ್ತೆ. ತಾಳ್ಮೆ ಕಡಿಮೆ. ಬಾಡಿ ಲ್ಯಾಂಗ್ವೇಜ್ ಸರಿ ಮಾಡಿಕೊಂಡ್ರೆ ಅವ್ರಿಗೂ ಭವಿಷ್ಯ ಇದೆ. ನನಗೇನವ್ರು ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ. ಕನಕಪುರದವರು ಇಷ್ಟು ದಿವಸ ಮಾಡ್ಕೊಂಡು ಬಂದಿದ್ದಾರೆ. ನೀವಿಬ್ಬರೇ ಇದ್ದೀರಿ, ನಿಮ್ ಬಿಟ್ರೆ 3ನವ್ರು ಯಾರು ಇಲ್ಲ ಅಲ್ಲಿ. ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಅಂದ್ರೆ ಯಾರು ಇಲ್ಲ. ಯಾರಿದ್ದಾರೆ ಹೇಳಿ? 3ನವ್ರು ಕ್ಲೈಮ್ ಮಾಡ್ತಾರೆ. ನಾವಿಬ್ರೆ ನಮ್ಮ 50-50 ಅಂತ. 50-50 ಅಂದ್ರೆ ಅದೇ ಪ್ರಚಾರಕ್ಕೆ ನೀವು ಹೇಳ್ಕೋಬಹುದು. ಎಲ್ಲಾ ಕಡೆ 2 ಫೋಟೋ, ಎಲ್ಲಾ ಕಡೆ 2 ಕೈ, ಇದ್ ಬಿಟ್ರೆ ಬಾಕಿ 50-50 ಏನು? ಅದು ಏನ್ ಮಾಡ್ತೀರಿ? ಒಂದೇತ್ ಒಂದ್ ಕಡೆ, ಇನ್ನೊಂದೇತ್ ಒಂದ್ ಕಡೆ ಇದೆ. ಇಬ್ರು ಒಟ್ಟಿಗೆ ಸೇರಿ ಗಾಡಿ ಹೇಳಿದ್ರೆ ಹಂಗಾಗಿ ಅಧಿಕಾರಕ್ಕೆ ಬಂದು ಕೂತಿದೆ ಅಂತ. ಅದು ನಾನು ಒಪ್ಪಲ್ಲ. ಸಿದ್ದರಾಮಯ್ಯನ್ ಬಿಟ್ಟು ಎಲೆಕ್ಷನ್ ಮಾಡಿ ನೋಡ್ಲಿ, ಎತ್ತು ಮೇಯಕ್ ಹೋಗಿರತ್ತೆ. ನಾನು ಸಿದ್ದರಾಮಯ್ಯನ ಪರ ಮಾತಾಡ್ತಾ ಇದ್ದೀನಿ ಅಂತಲ್ಲ, ವಾಸ್ತವಾಂಶ ಇದು. ಈಸ್ ಎ ಫೀಲ್ಡ್ ಲೀಡರ್. ನಾವೇ ಮಾಡಿದವರು 90-70-80ರಲ್ಲಿ ನನ್ನ ಹತ್ರ ಟಿಕೆಟ್ ಕೇಳಕ್ ಸಿದ್ದರಾಮಯ್ಯ ಬಂದಿದ್ರು, ಅವಾಗ ಜನತಾ ಪಾರ್ಟಿಲಿ ಇದ್ದಾಗ. ಬಟ್ ಅವ್ರು ಬೆಳೆಸ್ಕೊಂಡ್ರು ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ನಲ್ಲಿ ಅವ್ರ ಬಗ್ಗೆ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದೇ ಕೆಲಸ ಶಿವಕುಮಾರ್ ಅವ್ರು ಮಾಡಿದ್ರೆ ಈ ಜನಗಣತಿ ಬಗ್ಗೆನೇ ಶಿವಕುಮಾರ್ ಹೇಳ್ಬೇಕಾಗಿತ್ತು. ನೋ, ಆಗಿದೆ, ನಾನು ನಮ್ಮ ಸಮಾಜದಲ್ಲಿ ಹೇಳ್ಕೊತೀನಿ. ಈಗ ಬುರ್ಕಾತ್ ಬಗ್ಗೆ ಬಂದಾಗ ನಾನು ಹೇಳಲಿಲ್ಲ, ಐ ವಿಲ್ ಟೇಕ್ ಮೈ ಕಮ್ಯುನಿಟಿ ಇನ್ ಟು ಕಾನ್ಫಿಡೆನ್ಸ್, ಇದ್ರ ಬಗ್ಗೆ ವಿವಾದ ಬೇಡ ಅಂತ. ಯಾವ ಲೀಡ್ರು ತನ್ನ ಸಮಾಜಕ್ಕೆ ತನ್ನ ಕಾನ್ಫಿಡೆನ್ಸ್ ತಗೋತಾನೋ ಅವನೇ ಲೀಡ್ರು. ಹುಬ್ಬಳ್ಳಿ ಈದ್ಗಾ ಮೈದಾನ ಸಾಬ್ರ ಜಾಗ ಫ್ಲಾಗ್ ಹಾರಿಸ್ಬೇಕು ಅಂತಿದ್ರು, 20 ವರ್ಷದಿಂದ ಆಗಲಿಲ್ಲ. ಹೋಗಿ 3 ದಿವಸದಲ್ಲಿ ಸಮಾಜಕ್ಕೆ ಒಪ್ಪಿಸಿ ನಾನು ಮಾಡಿಸಿ ಬಂದಿಲ್ಲ. ಇವತ್ತಿನವರೆಗೂ ಹುಬ್ಬಳ್ಳಿಯಲ್ಲಿ ಒಬ್ಬ ಮನುಷ್ಯ ಸತ್ತಿಲ್ಲ, ಒಂದು ಗಲಾಟೆ ಇಲ್ಲ. ಶಾಶ್ವತವಾಗಿ ಪರಿಹಾರವನ್ನು ಕೊಟ್ವಿ. ಆ ಕೆಲಸ ಮಾಡ್ತಕ್ಕಂಥದ್ದೇ ಲೀಡರ್ಶಿಪ್ ಕ್ವಾಲಿಟಿ. ಲೀಡರ್ ಅಂತ ಹೇಳಿದ್ರೆ ಮುಖಪುಟದಲ್ಲಿ ಪ್ರಜಾವಾಣಿಯಲ್ಲಿ ತೆಕ್ಕದಲ್ಲಿ ಮುಖಪುಟದಲ್ಲಿ ಹಾಕೊಂಡು ಜಾಹೀರಾತು ಕೊಡ್ತಕ್ಕಂಥದ್ದಲ್ಲ. ಜಾಹೀರಾತುಗಳನ್ನ ಕಡಿಮೆ ಮಾಡಿ ಜನಕ್ಕೆ ಮುಖ ನೋಡಿದಷ್ಟು ವಾಕರಿಕೆ ಬಂದ್ಬಿಡುತ್ತೆ. ಎಂತ ಸುಂದರಿ, ಎಂತ ಒಳ್ಳೆ ಪಿಕ್ಚರ್ ಇದ್ರು 7 ದಿವಸನೇ, 2ನೇ ವಾರಕ್ಕೆ ಪಿಕ್ಚರ್ ಬದಲಾಸೆ ಅಂತಾರೆ. ಪದೇ ಮುಖ ನೋಡಿ ಜನ ಬೇಜಾರಾಗಿ ನಿಮ್ ಮುಖಾನೇ ಬೇಡ ಅಂತಾರೆ. ಹಾಗಾಗಿ ಈ ಜಾಹೀರಾತುಗಳನ್ನ ಜಾಹೀರಾತು ಕೊಡ್ಲೇಬೇಕು. ಗಾಂಧಿ ಫೋಟೋ ಹಾಕೊಳ್ಳಿ, ಬಸವಣ್ಣನ ಫೋಟೋ ಹಾಕಿ, ಅಂಬೇಡ್ಕರ್ದು ಹಾಕಿ, ರಾಷ್ಟ್ರಕವಿ ಪುಟ್ಟಪ್ಪನವ್ರದ್ದು ಹಾಕಿ, ಸಂಗೊಳ್ಳಿ ರಾಯಣ್ಣಂದ್ ಹಾಕಿ, ಕಿತ್ತೂರು ಚೆನ್ನಮ್ಮಂದ್ ಹಾಕಿ,
ಅಟ್ಲೀಸ್ಟ್ ಜನರಿಗೂ ನಮ್ಮ ಸಂಸ್ಕೃತಿಯ ಒಂದು ಆವೇಶ ಅದ್ರ ಪುನರ್ ನೆನಪು ಬರುತ್ತೆ. ಸರ್ ಸಿದ್ದರಾಮಯ್ಯ ಹೆಚ್ಚು ಮಾಡಿದ ಸರ್ಕಾರ ಇರೋಲ್ಲ ಅಂತಿದ್ರು. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಆಸೆ ಇಟ್ಕೊಂಡು ನೆಕ್ಸ್ಟ್ ಟರ್ಮ್ ಆಗಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಟೈಮ್ ನೋಡೋಣ. ಈಗಿರೋ ಹೆರಿಗೆ ಆಗಲಿ, ಮುಂದೆ ಬಸರಿ ಆದಾಗ್ತಾನೆ ನೋಡುವ. ಡಿ ಕೆ ಶಿವಕುಮಾರ್ ಸುಮ್ಮನಿಲ್ವಲ್ಲ ಸರ್, ಪದೇ ಪದೇ ಹೈಕಮಾಂಡ್ ಮೇಲೆ ಒತ್ತಡ ಆಗ್ತಾನೆ ಇದ್ದಾರೆ ವಿಚಾರವಾಗಿ. ಹೈಕಮಾಂಡ್ ನನಗೆ ಅದು ಆ ವಿಚಾರದಲ್ಲಿ ಅವ್ರಿಗೆ ಕೇಳುವಂತ ಹಕ್ಕಿದೆ. ಅದೇ ಅವರಿಗೂ ಗೊತ್ತಿದೆ. ಸಿದ್ದರಾಮಯ್ಯನವರು ಒಪ್ಕೊಂಡು ನಿನ್ ಜೊತೆ ನಿಲ್ತೀನಿ ನೀನ್ ಮಾಡೇ ಅಂದ್ರೆ 1 ವರ್ಷ ಅವರು ನಡೆಸ್ಬೋದು ಕರೆಕ್ಟಾಗಿ ಮಾಡಿದ್ರೆ. ಸಿದ್ದರಾಮಯ್ಯನವ್ರ ಒಪ್ಪಿಗೆ ಇಲ್ಲದೆ, ಸಿದ್ದರಾಮಯ್ಯನವ್ರ ಸಹಕಾರ ಇಲ್ಲದೆ ಇದು ಸಾಧ್ಯವಿಲ್ಲ. ನನ್ನ ಹೈಕೋರ್ಟ್ ಗೊತ್ತಿಲ್ಲ ಸರ್ ವಾಸ್ತವ. ಗೊತ್ತಿದೆ, ಅವ್ರೆಲ್ಲ ಕಡೆ ಮಳೆ ನೋಡ್ತಾರೆ. ಎಲ್ಲೂ ಹೇಳ್ತಿಲ್ವಲ್ಲ ಸರ್, ಹೈಕಮಾಂಡ್ ಎಲ್ಲೂ ಹೇಳ್ತಾ ಇಲ್ಲ ಸಿದ್ದರಾಮಯ್ಯ ಅವರು 5 ವರ್ಷ ಇರ್ತಾರೆ ಅಂತ. ಇಷ್ಟೆಲ್ಲ ಆಗ್ತಾ ಇದೆ, ಯಾಕೆ ಹೇಳ್ಬೇಕು? ಈಗ ಆಗ್ತಾ ಬಂದಿಲ್ವೇ? ಈಗ ಮುಗೀತಲ್ಲ, ಅವ್ರು ಹೇಳಿದ ಅಗ್ರಿಮೆಂಟ್ ಮುಗೀತಲ್ಲ. ಹೇಳೋದಿಲ್ಲ ಹೈಕಮಾಂಡ್ ನಾಳೆ ಬಾ. ಪ್ರತಿಯೊಂದು ಹಿಂದೆ ಬೋರ್ನಲ್ಲಿ ನೋಡಿದ್ರು ಮನೆ ಮುಂದೆ ಬರ್ದಿರ್ತಿದ್ರು ದೆವ್ವ ಬರುತ್ತೆ ಅಂತ, ನಾಳೆ ಬಾ. ಹೈಕಮಾಂಡ್ ಬೋರ್ಡ್ನಲ್ಲೂ ಕೂಡ ಹಂಗೆ ಬರ್ದಿಟ್ಕೊಂಡಿದ್ದಾರೆ, ನಾಳೆ ಬಾ. ಇವ್ರು ಹೋಗೋದು ದೆವ್ವ ಯಾವ್ದು ಅನ್ಕೋತಾರೆ. ಅದು ಕಾಲ ಬಂದ ನಿಮಗೆ ಗೊತ್ತಾಗುತ್ತೆ. ಅಂತೂ ನನ್ನ ಬ್ಯಾಗ್ ಹೇಳಿಸ್ಬಿಟ್ಟು